ಮಂಗಳೂರಿನ ಬೆಂಗ್ರೆ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಮೀನುಗಳು ಸಾವನ್ನಪ್ಪಿರುವ ಆಘಾತಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ. ಮಂಗಳೂರಿನ ಬೆಂಗ್ರೆಯಲ್ಲಿ ಫಲ್ಗುಣಿ ನದಿಯಲ್ಲಿ ಮೀನುಗಳ ಮಾರಣ ಹೋಮ ನಡೆದಿದೆ. ನೀರಿನ ಮೇಲ್ಮೈಯಲ್ಲಿ ನೂರಾರು ಮೀನುಗಳು ಸತ್ತು ತೇಲಿ ಬಂದಿದೆ. ಈ ಹಠಾತ್ ಘಟನೆಯಿಂದಾಗಿ ಇಡೀ ಬೆಂಗ್ರೆ ಪ್ರದೇಶದಲ್ಲಿ ಸದ್ಯ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳೀಯ ನಿವಾಸಿಗಳು ಮತ್ತು ಮೀನುಗಾರರು ಈ ದೃಶ್ಯವನ್ನು ಕಂಡು ಕಂಗಾಲಾಗಿದ್ದಾರೆ. ಫುಲ್ಲು ಬರ್ಸ ಎತ್ತನು ಈ ಬರ್ಸದ ಅಂದು ನೀರು ಪೂರ ಕೋಲ್ಡ್ ಆತನು ಮೂಲು ಸೇತುವೆ ಬಂದು ಮಣ್ಣು ಪಾರ್ದು ಬಂದು ಬಂದೇರು ಅಂಚೆ ನೀರು ಚಲವನಿಜ್ಜಿ ಈ ಚಲವನಿಜ್ಜಿ ಅಂದರೆ ಮೀನು ನೀರು ನೆತ್ತ ಬಂದು ಈ ಕೋಲ್ಡ್ ಆತಿ ನೆತ್ತ ಅಂದು ಮೀನು ಪೂರ ಮಿತ್ತು ನೆಗತೊಂದುಂಡು ತೇಲೊಂದುಂಡು ಅಂಚೆ ಅದು ನೀರ್ದ ಐತನ ಪ್ರಾಬ್ಲಮ್ ಅವನು ಸೇತು ಇತ್ತೆ ಬೇಗ ಆಯ್ನದ ಬೇಗ ಓಪನ್ ಮಂತ್ ಕೊರ್ಪೆ ಮನೊಂದುಲ್ಲೇರು ಅವು ಮಂತ್ ಕೊರಿಯೇಡ ಕ್ಲಿಯರ್. ಪ್ರಾಥಮಿಕ ಮಾಹಿತಿಯ ಪ್ರಕಾರ ನೀರಿನ ಮಾಲಿನ್ಯ ಅಥವಾ ನೀರಿನಲ್ಲಿ ಆಮ್ಲಜನಕದ ಕೊರತೆ ಈ ಮೀನುಗಳ ಸಾಮೂಹಿಕ ಸಾವಿಗೆ ಕಾರಣವಾಗಿರಬಹುದು ಎಂದು ಶಂಕಿಸಲಾಗಿದೆ. ಘಟನೆಯ ಗಂಭೀರತೆಯನ್ನು ಅರಿತ ಸ್ಥಳೀಯ ನಿವಾಸಿಗಳು ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ನೀಡಿದ್ದಾರೆ. ಸುಲ್ತಾನ್ ಬತ್ತೇರಿಯಿಂದ ತಣ್ಣೀರುಬಾವಿ ಸೇತುವೆ ಕಾಮಗಾರಿಯಿಂದಾಗಿ ನದಿಯ ನೀರನ್ನು ತಡೆ ಮಾಡಿದ್ದರಿಂದ ಈ ರೀತಿಯ ಸಮಸ್ಯೆಯಾಗಿದೆ ಎಂಬುದು ಸ್ಥಳೀಯರ ಆರೋಪವಾಗಿದೆ. ಪಾಲ್ಗುನಿ ನದಿ ಉಂದೇಟು ದುಂಬು ಎಂಕ್ಲು ಎಲ್ಲಿ ಒಪ್ಪುನಾಗ ಮಾತಿರ್ಲ ಜವನೇರು ಎಲ್ಲಿ ಜೋಕುಲು ಮಾತ ಈ ತುದೇಟು ಮೀ ಒಂದಿತ್ತ ಇತ್ತೆ ಈ ತುದೇಟು ಮೀಪಿನತ್ತ ಈ ತುದೆ ಕಾರ್ದಿಯರೆ ಅಬ್ಜಿ ಆ ನಮ್ನೆ ಆತನ ಪರಿಸ್ಥಿತಿ ದೇಪನ ತುಲೆ ಅವ್ಲು ಮೀನು ಮಾತ ಮಿತ್ತು ಬರ್ತದೆ ಸಹಿ ಒಂದುಂಡು ಈ ವಾವ ಕಂಪಿಯಿಂದ ಬರ್ತದೆ ಈ ತುದೇಕ್ ನೀರು ಒಂದು ಕೆಮಿಕಲ್ ಬಿಡೊಂದುಲ್ಲೇರು ದುಂಬು ನಂಗೆಲ್ಲ ಹಿರಿಯಾಕುಲು ಮತ್ತು ಎಂಗ್ಲೇನು ಸಾಂಕೊಂದಿತ್ತೀನಿ ಈ ತುದೇಟು ಬೆಂದದು ಎಂಗೆಲ್ಲ ಬಂಜಿ ಜಿಂಜ ಒಂದಿತ್ತಾರೆ ಎಂಗ್ಲೇನು ಶಾಲೆ ಕಲ್ಪದು ಎಂಗ್ಲೇನು ಮಾತ ಸಾಂಕೊಂದಿತ್ತೀರಿ ಈ ತುದೇಟು ಬೆಂದದು ಇತ್ತೆ ಈ ತುದೇಕಾಗಲೇ ಜಪ್ಪೆರನೆ ಪೋಡಿಗೆ ಪನ್ನಾಗ ಆ ನಮ್ನೆ ಆತನ ಕಿರ್ಮುಂಡು ಕೈಕಾರು ಮಾತ ದಾದಲ್ಪನ ಎಂಕಲ್ನ ಕಡಲ್ದ ತುದ ಬರ್ತಕಲ್ಲ ಪರಿಸ್ಥಿತಿ ಇಂಚೆನೆ ಅಂಡು ದಾದಾನಲು ಒಂಜಿ ಪರಿಹಾರ ಎತ್ತನ ನಿಕುಲು ಮಲ್ತು ಕೊಟ್ಟು ಎಡ್ಡೆತ್ತನು. ಸದ್ಯಕ್ಕೆ ಮೀನುಗಳ ಸಾವಿನ ನಿಖರ ಕಾರಣ ತಿಳಿದು ಬಂದಿಲ್ಲವಾದರೂ ಅಧಿಕಾರಿಗಳ ತನಿಖೆಯ ನಂತರವಷ್ಟೇ ನೈಜ ಕಾರಣ ಏನೆಂಬುದು ಬಹಿರಂಗವಾಗಲಿದೆ. ಈ ಕುರಿತು ಅಧಿಕಾರಿಗಳು ಯಾವ ರೀತಿಯ ಕ್ರಮ ಕೈಗೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.